ಸರ್ ಸರ್ ಹೇಗನ್ನ ಸರ್ ನೀವೆಲ್ಲ ನೋಡಿದ್ರೆ ನಿಮಗೆ ಹೆಂಗೆ ಇಷ್ಟ ಆಯ್ತಾ ಸರ್? ಸರ್ ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ ಮೂವಿ ನಾನು ಸ್ಕ್ರೀನಿಂಗ್ ಟೈಮಲ್ಲಿ ಅಷ್ಟು ನೋಡಿದ್ದಿಲ್ಲ, ಡಬ್ಬಿಂಗ್ ಟೈಮಲ್ಲಿ ಸ್ವಲ್ಪ ನೋಡಿದ್ದೆ ಬಿಟ್ಟರೆ ಇವತ್ತು ಫಸ್ಟ್ ಟೈಮ್ ಫುಲ್ ನೋಡಿದ್ದು ನಿಮ್ಮ ಜೊತೆಗೆ ಫುಲ್ ನೋಡಿದ್ದು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತೀರಿ ಥಿಯೇಟ್ರಲ್ಲಿ ಕೂಡ. ನಮ್ಮ ಡೈರೆಕ್ಟ್ರು ನಾಗಿರೆಡ್ಡಿ ಸರ್ ಇವರು ಏನು ಹೇಳಿದರು ಸರ್, ಸ್ಟೋರಿಗಿಂತ ಮುಂಚೆ ಪಕ್ಕ ಅದೇ ಥರ ತೆಗ್ದಿದ್ದಾರೆ, ಅದಕ್ಕಿಂತ ಇನ್ನೂ ಚೆನ್ನಾಗೇ ತೆಗ್ದಿದ್ದಾರೆ. ನಿಜವಾಗ್ಲೂ ಇಂಥ ಡೈರೆಕ್ಟ್ರು ನಮಗೆ ಸಿಕ್ಕಿದ್ದು ನಿಜ ಲಕ್ಕಿ ಅಂತ ಹೇಳ್ಬೋದು. ನಾನು ಲವ್ 360ಕ್ಕಿಂತ ಇದು ಒಂಥರ ನೆಕ್ಸ್ಟ್ ಸ್ಟೆಪ್ಪೇ ಅನಿಸುತ್ತೆ. ಎಲ್ಲರೂ ನಿಮ್ಮ ಸಪೋರ್ಟ್ ಎಲ್ಲ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಸರ್ ಇನ್ನೊಂದು, ಇವರೆಲ್ಲ ಆರ್ಟಿಸ್ಟ್ಗಳ ಜೊತೆ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಅನಿಸ್ತು. ಮತ್ತು ಫೈಟಲ್ಲಿ ಕೂಡ ಒಂದಕ್ಕಿಂತ ಒಂಥರ ಡಿಫ್ರೆಂಟ್ ಫೈಟ್ ಇದೆ. ಒಂದು ಕುಸ್ತಿ ಫೈಟು, ಒಂದು ಲೋಕಲ್ ಫೈಟು, ಒಂದು ಸಿನಿಮ್ಯಾಟಿಕ್ ಫೈಟು, ಇನ್ನೊಂದು ಬಾಕ್ಸಿಂಗ್ ಫೈಟು. ತುಂಬ ಖುಷಿ ಅನಿಸುತ್ತೆ ಸ್ಕ್ರೀನಲ್ಲಿ ನೋಡ್ತಿದ್ರೆ. ಡ್ಯಾನ್ಸ್ ಕೂಡ ಅಷ್ಟೇ, ಒಂದು ಟಪ್ಪಂಗುಚ್ಚಿ ಡ್ಯಾನ್ಸು, ಒಂದು ಲವ್ ಸಾಂಗು, ಇನ್ನೊಂದು ಫ್ಯಾಮಿಲಿ ಸಾಂಗು. ಡ್ಯಾನ್ಸ್ ಕೂಡ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದ್ದಾವೆ. ಸ್ಟೋರಿ ಕೂಡ ಫಸ್ಟ್ ಹಾಫು ಹೀರೋಯಿನ್ ಮೇಲೆ ಫುಲ್ ಫನ್ನಾಗಿರುತ್ತೆ, ಸೆಕೆಂಡ್ ಹಾಫು ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಆಡಿಯನ್ಸು ಬಂದು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಮೂವಿಯಲ್ಲಿ ಅಂದರೆ ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಮತ್ತು ಅಕ್ಕ ತಂಗಿ ಮತ್ತು ಒಬ್ಬ ಗರ್ಲ್ ಫ್ರೆಂಡು ಯಾವ ಥರ ಬಾಂಡಿಂಗ್ ಇರುತ್ತೆ, ಎಲ್ಲ ಬಾಂಡಿಂಗ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ ನಿಮಗೆ ಗರ್ಲ್ ಫ್ರೆಂಡ್ ಜೊತೆ ಮತ್ತು ತಂಗಿ ಜೊತೆ ಹೆಂಗಿರೋದು ಅಂತ ತೋರಿಸಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಎಲ್ಲ ಯಾವ ಥರ ದೂರ ಹೋಗಿರ್ತಾರೆ, ಅದೆಲ್ಲ ಯಾವ ಥರ ಕುಟುಂಬ ಒಂದಾಗುತ್ತೆ, ಕುಟುಂಬ ಒಂದಾದರೆ ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಅದೇ ಹೇಳ್ತಿದ್ರು, ನೀವು ಡೈರೆಕ್ಟಾಗಿ ಮಾತಾಡ್ಬೇಕಾದ್ರೆ ಎಷ್ಟು ಶೈ ಹೆಂಗಿರ್ತೀರ, ಸ್ಕ್ರೀನಲ್ಲಿ ನೋಡಿದ್ರೆ ಹೆಂಗೆ ಫೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತಂದಿದ್ರು. ಥ್ಯಾಂಕ್ ಯು ಸರ್. ಪ್ಲೀಸ್ ಇದ್ರ ಮೂಲಕ ನಾನು ಹೇಳ್ಕೊಳ್ಳೋದು ಅಷ್ಟೇ, ಆಲ್ಮೋಸ್ಟ್ ನೋಡಿರೋರೆಲ್ಲ ತುಂಬ ಹ್ಯಾಪಿ ಫೀಲ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಮನೆ ಮಂದಿ ಎಲ್ಲ ನೋಡಿ ಒಂದು ಸತಿ ನೋಡಿ ಇದನ್ನು ನಿಮ್ಗೇನು ಅನ್ಸತ್ತು ನೀವೇ ಫೀಲ್ ಮಾಡ್ಬೋದು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸರ್. ಅದು ನಿಮ್ಮ ಕಡೆಯಿಂದ ನಮಗೆ ಬರಬೇಕು. ನಮ್ಗೆ ಕೇಳಿದ್ರೆ ಎಲ್ಲರೂ ಹ್ಯಾಪಿ ಸೂಪರ್ ಫೀಲ್ ನಿಮ್ಮ ಕಡೆಯಿಂದಾನೇ ನಮ್ಗೆ ಬರಬೇಕು. ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ರಿಗೂ ನಮಸ್ಕಾರ. ಭಾಳ ಸಂತೋಷ ಆಗುತ್ತೆ ತಾವೆಲ್ಲ ಬಂದು ಇವತ್ತು ಸಿನಿಮಾ ವೀಕ್ಷಣೆ ಮಾಡಿದ್ದೀರಿ. ಈ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ಎಲ್ಲ ತಿಳಿಸಿ ಸರ್. ನಾವು ನಮ್ಮದು ಬಿಲ್ಡಪ್ ಕೊಟ್ಕೊಳ್ಳೋಕೆ ಇಷ್ಟ ಇಲ್ಲ, ನಿಜ ಏನಿದೆ ಅಷ್ಟು ಹೇಳಿದರೆ ಸಾಕು. ಆಡಿಯನ್ಸ್ ಬಂದು ಸಿನಿಮಾ ನೋಡಿ, ಯಾಕಂದರೆ ಇದು ಪ್ರತಿಯೊಬ್ಬ ಮನೆಯಲ್ಲಿ ನಡೆಯುವಂಥ ಘಟನೆಯನ್ನು ನಾವು ಈ ಚಿತ್ರದಲ್ಲಿ ಮಾಡಿದ್ದೀವಿ. ಅದನ್ನು ನೀವು ಮೆಸೇಜ್ ಕೊಡಿ ಸರ್, ಯಾಕಂದರೆ ಈ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ನಾವು ಕೊಟ್ಟಿದ್ದೀವಿ, ಮೆಸೇಜ್ ಕೊಡ್ತಾ ಇದ್ದೀವಿ. ಸುಮ್ಮನೆ ಯಾವುದೋ ಒಂದು ಸಿನಿಮಾ ಮಾಡಿಲ್ಲ ಇಲ್ಲಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಆಡಿಯನ್ಸದು ನಮ್ಗಿಂತ ಆಡಿಯನ್ಸದು ಒಪಿನಿಯನ್ ತೊಗೊಳ್ಳಿ ಸರ್. ಥ್ಯಾಂಕ್ ಯು. ನಾಯಕಿ ಇಲ್ಲೇ ಇದ್ದಾರೆ. ನಮಸ್ತೆ ಎಲ್ರಿಗೂ ನಮಸ್ಕಾರ. ಇವಾಗ ಜಸ್ಟ್ ನಾವು ದೇಸಾಯಿ ಸಿನಿಮಾ ಇವಾಗ ಜಸ್ಟ್ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಫ್ಯಾಮಿಲಿ ಎಲ್ಲರೂ ಬಂದು ನೋಡೋಂಥ ಸಿನಿಮಾ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಬಂದು ಸಿನಿಮಾನ ನೋಡಿ. ಸರ್ ಬನ್ನಿ. ಐತಿಹಾಸಿಕ ಸ್ಥಳದಲ್ಲಿ ಪ್ರೇಮಿಗಳ ಫಿಲಮ್ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಉತ್ತರ ಕರ್ನಾಟಕ ಶೈಲಿ ಆಗಿರ್ಬೋದು, ಅವ್ರದ್ದು ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಅವ್ರದ್ದಾಗಿರ್ಬೋದು, ತುಂಬ ಡಿಫ್ರೆಂಟ್ ಆಗಿದೆ. ಮೆಸೇಜ್ 2-3 ಮೆಸೇಜ್ ತುಂಬ ಚೆನ್ನಾಗಿದೆ. ಸೆಲ್ಫಿ ಫೋಟೋದು ಏನಾಗುತ್ತೆ, ಅದು ಬೇರೆ ಬೇರೆ ಗೋಡೆಗಳಲ್ಲಿ ಬರೆದ್ರೆ ಯಾವ ಥರ ಆಗುತ್ತೆ, ಒಬ್ಬ ಕೆಟ್ಟ ಮನುಷ್ಯನ ಕೊನೆಗೆ ಹೆಂಗೆ ಒಂದು ಹೆಣ್ಣು ಮಕ್ಕಳೇ ಹೊಡೆಯೋ ಪರಿಸ್ಥಿತಿಗೆ ಬಂದಿದೆ ಅಂದರೆ ಕೆಟ್ಟ ಜನಗಳ ಬಗ್ಗೆ ನಾವು ಅಭಿಪ್ರಾಯ ಏನು ಅಂತ ಅರ್ಥ ಮಾಡ್ಕೋಬೇಕು. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ ಮಾಂತೇಶ್ ಅವರಿಗೆ ತುಂಬ ಧನ್ಯವಾದಗಳಂತ ಹೇಳ್ತಾ, ನಮ್ಮ ಡೈರೆಕ್ಟರ್ಗೂ ತುಂಬ ಧನ್ಯವಾದಗಳನ್ನು. ಹೀರೋ ಹೀರೋಯಿನ್ಸು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಈ ಫಿಲಮ್ 100 days ಆಗುತ್ತೆ ಅಂತ ತುಂಬ ಭರವಸೆ ಇದೆ. ಅದಕ್ಕೆಲ್ಲ ಅಭಿಮಾನಿಗಳಾಗಿರ್ಬೋದು, ನಮ್ಮ ಪ್ರೇಕ್ಷಕರಾಗಿರ್ಬೋದು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನಮ್ಮದು ಆಸೆ. ನಾವು ಅಭಿಮಾನಿಯಾಗಿ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಡೈರೆಕ್ಟರ್ ನಾಗಿರೆಡ್ಡಿ ಇದ್ದಾರಲ್ಲ,
ಅವರು ಕೆ ಎ ರಾಘವೇಂದ್ರ ಅವ್ರ ಶಿಷ್ಯ. ಇದು ಅವ್ರ ಮೊದಲನೇ ಫಿಲಮ್ಮು. ನಿಜವಾಗಲೂ ಕೆ ಎ ರಾಘವೇಂದ್ರ ಬಿದ್ದಿದ್ರು ಇಷ್ಟು ಚೆನ್ನಾಗಿ ಫಿಲಮ್ ಮಾಡ್ತಾ ಇರಲಿಲ್ವೇನೋ, ಅಷ್ಟು ಚೆನ್ನಾಗಿದೆ. ಏನು ಒಳ್ಳೆ ಫೈಟ್ಸ್ ಇದೆ, ಒಳ್ಳೆ ಸಾಂಗ್ಸು, ಒಬ್ಬ ಶ್ರಮಿಕ ಒಂದು ಕುಟುಂಬದಿಂದ ಯಾವ ಥರ ಸಮಾಜಕ್ಕೆ ಏನು ಕೊಡುಗೆ ಸಿಗ್ತಾ ಇತ್ತು ಅಂಥದ್ದನ್ನು ತುಂಬ 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 ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಫಿಲಮ್ನಲ್ಲಿ. ನಿಜವಾಗಲೂ ಈ ಫಿಲಮ್ ಸೂಪರ್ ಹಿಟ್ ಆಗುತ್ತೆ. 100 ಡೇಸ್ ಹೋಗುತ್ತೆ. ಮಹಾಂತೇಶ್ ಅವರು ಹಾಕಿರೋ ದುಡ್ಡು 100% ವಾಪಸ್ ಬರುತ್ತೆ. ಆಮೇಲೆ ಹೀರೋ ಇದ್ದಾನಲ್ಲ, ತುಂಬ ಚೆನ್ನಾಗಿದ್ದಾನೆ. ಅದನ್ನ ಒಳ್ಳೆ ಗ್ಲಾಮರ್ ಇದೆ, ಒಳ್ಳೆ ಫ್ಯೂಚರ್ ಇದೆ ಆತನಿಗೆ. ಆಮೇಲೆ ಲವ್ 360ನಲ್ಲಿ ಒಳ್ಳೆ ಸಾಂಗ್ಸ್ ಇದೆಯಲ್ಲ, ಅದ್ರ ಅಮ್ಮ ಇದು. ಇದರಲ್ಲಿ ಅಷ್ಟು ಚೆನ್ನಾಗಿದೆ. ಒಂದೊಂದು ಸಾಂಗು ಕಣ್ಣು ರೆಪ್ಪೆ ಮುಚ್ಚದಿರ ನೋಡ್ತಾರೆ ಜನ, ಅಷ್ಟು ಚೆನ್ನಾಗಿದೆ. ಆಮೇಲೆ ಅವ್ರ ವಿಲನ್ ಹೆಸರೇನು ಹೇಳಿ? ಚೆಲುವರಾಜ್ ಅಂತೂ ಸೂಪರ್ ರೀ, ಅಲ್ಟಿಮೇಟ್. ಆತನ ಡೈಲಾಗ್ಸು, ಆತನ ನೋಟ, ಆತನ ಮತ್ತು ಫಿಸಿಕ್ಕು ತುಂಬ ತುಂಬ ಚೆನ್ನಾಗಿದೆ. ಈ ಫಿಲಮ್ ಸೂಪರ್ ಹಿಟ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟು ಆ್ಯಕ್ಚುಲಿ ನಾನು ನೋಡಿದ್ದಿಲ್ಲ, ಡಬ್ಬಿಂಗ್ ಟೈಮಲ್ಲಿ ನಂದು ಮಾತ್ರ ಸ್ವಲ್ಪ ನೋಡಿದ್ದೆ. ಇವತ್ತೇ ನಾನು ಫಸ್ಟ್ ಟೈಮು ಫುಲ್ ಮೂವಿ ನೋಡಿದ್ದು. ಅದು ಎಲ್ಲ ಪಬ್ಲಿಕ್ ರೆಸ್ಪಾನ್ಸ್ ನೋಡ್ತಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಒಂದರಿಗಿಂತ ಒಂದು ತುಂಬ ಡಿಫ್ರೆಂಟಾಗಿ ಬಂದಿದೆ. ಫೈಟ್ಸ್ ಕೂಡ, ಸಾಂಗ್ಸ್ ಕೂಡ. ಮೇನ್ ಸ್ಟೋರಿ ಸೆಕೆಂಡ್ ಹಾಫಲ್ಲಿ ಸ್ಟೋರಿ ತುಂಬ ಇಷ್ಟ ಆಯಿತು, ಫ್ಯಾಮಿಲಿ ಕಂಟೆಂಟ್ ಸ್ಟೋರಿ. ಫೈಟ್ಸು ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟಾಗಿ ಬಂದಿದೆ. ಸಾಂಗ್ಸ್ ಕೂಡ ಅಷ್ಟೇ. ಸೆಕೆಂಡ್ ಹಾಫಲ್ಲಿ ಫ್ಯಾಮಿಲಿ ಸ್ಟೋರಿ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಒಬ್ಬ ತಾಯಿ ಅಪ್ಪನ ಸೆಂಟಿಮೆಂಟು, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಸೆಂಟಿಮೆಂಟು, ಮತ್ತು ಒಬ್ಬ ತಂಗಿ ಸೆಂಟಿಮೆಂಟ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಧ್ಯ. ಇವಾಗ ತಾನೇ ನಾವು ದೇಸಾಯಿ ಸಿನಿಮಾ ನೋಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಕಂಟೆಂಟ್ ಸಿನಿಮಾ, ಫ್ಯಾಮಿಲಿ ಎಲ್ಲ ಕುಟುಂಬ ಸಮೇತ ಬಂದು ಸಿನಿಮಾನ ನೋಡಬೇಕು. ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ನೀವು ಬೆಳೆಸಿದ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ. ಸೊ ದಯವಿಟ್ಟು ಬಂದು ಸಿನಿಮಾನ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇವಾಗ ನನ್ನ ಪಾತ್ರ ಬಿಟ್ಟು ಈ ಥರ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಬರ್ತಿಲ್ಲ. ಸೊ ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ನೋಡೋವಂಥ ಸಿನಿಮಾ ಖಂಡಿತವಾಗ್ಲೂ ಇವಾಗ ಬಂದಿದೆ. ಸೊ ಇದನ್ನು ಬಂದು ಆಡಿಯನ್ಸ್ ಸ್ವೀಕರಿಸಬೇಕು ಅಂತ ಇಷ್ಟಪಡ್ತೀನಿ. ಈಗಾಗಲೇ ದೇಸಾಯಿ ಸಿನಿಮಾನ ನೀವೆಲ್ಲ ನೋಡಿದ್ದೀರಾ ನಮ್ಮೊಟ್ಟಿಗೆ ಕೂತ್ಕೊಂಡು. ಹೇಗಿದೆ ಅಂತ ಆನೆಸ್ಟಾಗಿ ನೀವೆಲ್ಲರೂ ಬರೆದು ಅದ್ರ ಬಗ್ಗೆ ಹೇಳಿ ನಿಮ್ಮ ಶೈಲಿಲಿ ಅದನ್ನು ಒಂದಷ್ಟು ಜನರಿಗೆ ರೀಚ್ ಮಾಡಿಸಿದ್ರೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಮೊದಲು. ಜೊತೆಗೆ ನಮ್ಮ ಡೈರೆಕ್ಟರ್ ಆಗಿರ್ಬೋದು ನಾಗಿರೆಡ್ಡಿ ಸರು, ಎಲ್ಲದರಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರಿಗೆ ಸಿಕ್ಕಿದಂತಹ ಸೌಲಭ್ಯಗಳನ್ನ ಭಾಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾನ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾನ ನೋಡ್ಬೋದು, ಖುಷಿ ಪಡ್ಬೋದು. ಎಲ್ಲ ರೀತಿಯಾದಂಥ ಒಂದು ಎಲಿಮೆಂಟ್ಸ್ ಇದೆ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಬೆಳೆಸಿ, ಸಿನಿಮಾನ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಖಡಕ್ ವಿಲನ್ನು ನಾನು ಮಾಡಿರೋ ಎಲ್ಲ ಸಿನಿಮಾದಲ್ಲೂ ಖಡಕ್ ವಿಲನ್ ಆಗೇ ಮಾಡ್ಕೊಂಡು ಬಂದಿದ್ದೀನಿ. ಖುಷಿ ಏನಪ್ಪ ಅಂತಂದರೆ ಡೈರೆಕ್ಟ್ರು ನನ್ನ ಥರನೇ ತೋರಿಸಿದ್ದಾರೆ. ನೀವೆಲ್ಲ ಬಹಳಷ್ಟು ಸಿನಿಮಾಗಳು ನೋಡಿದ್ದೀರ ನಾನು ಮಾಡಿರುವಂಥದ್ದನ್ನ. ಆ ಎಲ್ಲ ಸಿನಿಮಾಗಳ ವಿಭಿನ್ನವಾಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ. ನಾನಾಗಿ ಕಾಣಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ನೀವೆಲ್ಲರ ಬೆಂಬಲ ಬೇಕು, ಪ್ರೋತ್ಸಾಹ ಬೇಕು, ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸೋ ಮಚ್.